ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ಎಲ್ಲರಿಗೆ. ಇವತ್ತು ನಾನು ನಾರ್ಮಲ್ 4 ಟಕ್ಸ್ ಬ್ಲೌಸು ಮೆಜರ್ಮೆಂಟ್ ಹಾಕಿ ಕಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಲೆಂತು 13.5 ಇಂಚು. ಇಲ್ಲಿ ಹಾಫ್ ಇಂಚು ಮೈನಸ್ ಮಾಡಿ 13 ಇಂಚಿಗೆ ಒಂದು ಮಾರ್ಕು ಮತ್ತು 6 ಇಂಚಿಗೆ ಒಂದು ಮಾರ್ಕನ್ನು ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಇವು ಲೈನನ್ನು ಎಳ್ಕೋಬೇಕು. ನೋಡಿ, ಇವಾಗ ಮತ್ತು ನೆಕ್ಕಿನ ಬಿಡ್ತು 2.5 ಇಂಚು ಮತ್ತು ಶೋಲ್ಡರು 2.25 ಇಂಚು ಅಂದರೆ 3.25 ಇಂಚು. ನೋಡಿ, ಇವಾಗ ಚೆಸ್ಟು 9 ಇಂಚಿದೆ, ಪ್ಲಸ್ ಹಾಫ್ ಇಂಚ್ ಮಾಡಿಕೊಂಡು 9.5 ಇಂಚು ಮತ್ತು 1.5 ಇಂಚು ಮಾರ್ಜಿನು. ನೋಡಿ, ಇಲ್ಲಿ ಸ್ಟ್ರೇಟಾಗಿ ಮಾಡ್ಕೋಬಾರ್ದು, ಇಲ್ಲಿ ಕ್ರಾಸಾಗಿ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ಕೆಳಗಡೆ ಟಕ್ಸ್ ಬರುತ್ತೆ, ಆ ಸಲುವಾಗಿ ಇಲ್ಲಿ ಕ್ರಾಸ್ ಮಾಡಿಕೊಂಡ್ರೆ ಪಫ್ ನೀಟಾಗಿ ಬರುತ್ತೆ. ಇಲ್ಲಿ ನೋಡಿ, ಇವಾಗ ಬಗಲ್ ಬಂದುಬಿಟ್ಟು 7.5 ಇಂಚು, ಇಲ್ಲ ಮೇಲ್ಗಡೆ ಹಾಫ್ ಇಂಚು ಮತ್ತು ಇಲ್ಲಿ ಟಕ್ಸ್ ಬರುತ್ತಿಲ್ಲ ಅಲ್ಲಿ ಹಾಫ್ ಇಂಚು ಕೂಡಿಕೊಂಡು 1 ಇಂಚು ಪ್ಲಸ್ ಮಾಡಿಕೊಂಡು 8.5 ಇಂಚು ಬರೋ ಹಾಗೆ ಇಲ್ಲಿ ಬಗಲನ್ನು ಹಾಕೋಬೇಕು ಫ್ರೆಂಡ್ಸ್. ನೋಡಿ, ನೀಟಾಗಿ ನೋಡಿಕೊಂಡು ಬರೋ ಹಾಗೆ ಮಾರ್ಕನ್ನು ಹಾಕೋಬೇಕು. ನೋಡಿ ಇಲ್ಲಿ 8.5 ಇಂಚು ನಾನು ಇಲ್ಲಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ನೀಟಾಗಿ ಬರೋ ಹಾಗೆ ಇಲ್ಲಿ ಕರೆಕ್ಟು ಮಾರ್ಕನ್ನು ಹಾಕೋಬೇಕು. ಆವಾಗೆ ನಮ್ಮ ಬ್ಲೌಸ್ ಫಿನಿಶಿಂಗನ್ನು ನೀಟಾಗಿ ಬರುತ್ತೆ. ನೋಡಿ, ಇವಾಗ ನೆಕ್ ಲೆಂತ್ ಎಷ್ಟು ತೊಗೋಬೇಕಂತ ನಿಮಗೆ ಇಲ್ಲಿ 6 ಇಂಚು ನೆಕ್ಕಿನ ಲೆಂತ್ ಇದೆ. ಇಲ್ಲಿ ಪ್ಲಸ್ ಹಾಫ್ ಇಂಚು ಮಾಡಿಕೊಂಡು 6.5 ಇಂಚು ನಾನು ಇಲ್ಲಿ ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಇದಕ್ಕೆ ರೌಂಡ್ ಶೇಪನ್ನು ಕೊಡಬೇಕು. ನೋಡಿ, ಇವಾಗ ಇಲ್ಲಿ ಕ್ರಾಸ್ ಪಟ್ಟಿಗೆ ಇಲ್ಲಿ 1.5 ಇಂಚು ಮೇಲ್ಗಡೆ ಒಂದು ಮಾರ್ಕನ್ನು ಹಾಕ್ಕೊಂಡು ಇಲ್ಲಿ ಶೋಲ್ಡರ್ ಸೆಂಟರ್ ಬರೋ ಹಾಗೆ ಇಲ್ಲಿ ಈ ರೀತಿ ಮಾರ್ಕನ್ನು ಹಾಕೋಬೇಕು. ನೋಡಿ, ಇವಾಗ ಮಾರ್ಕ್ ಹಾಕಿದಾಯಿತು. ನೋಡಿ, ಇವಾಗ ಟಕ್ಸ್ ಯಾವ ರೀತಿ ಟಕ್ಸನ್ನು ಹಿಡ್ಕೋಬೇಕು ಅಂತ ನೋಡಿ, ಈ ರೀತಿ ನೋಡಿ. ಇದು ಏನು ರೌಂಡ್ ಇದೆ, ಇದು 1.5 ಇಂಚು ಗ್ಯಾಪ್ ಇರಬೇಕು. ನೋಡಿ, 1.5 ಇಂಚು, 1.5 ಇಂಚು ಮತ್ತು 1.5 ಇಂಚು. ನೋಡಿ, ಈ ರೀತಿ ರೌಂಡಾಗಿ ಬರಬೇಕು. ನೋಡಿ, ಈ ರೀತಿ ನಾವು ಟಕ್ಸನ್ನು ಹಿಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಕಟ್ ಮಾಡ್ಕೋಬೇಕು. ನೋಡಿ, ಎಕ್ಸ್ಟ್ರಾ ಇದ್ದನ್ನು ಕಟ್ ಮಾಡಿಕೊಂಡು ಏನು ಮೆಜರ್ಮೆಂಟ್ ಹಾಕಿದ್ದೀವಿ ಅದಕ್ಕೆ ನೀಟಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೋಡಿ, ಇವಾಗ ಈ ರೀತಿ ಕಟ್ಟನ್ನು ಕೊಡಬೇಕು. ನೋಡಿ, ಎಲ್ಲೆಲ್ಲಿ ಟಕ್ಸ್ ನಮಗೆ ಹಿಡಿಯೋದಿದೆ ಅಲ್ಲಿ ಈ ರೀತಿ ಕಟ್ಟನ್ನು ಕೊಡಬೇಕು. ಅಂದರೆ ನಮಗೆ ಹೊಲಿಯೋ ಹೊತ್ತಿಗೆ ನಮಗೆ ಗೊತ್ತಾಗುತ್ತೆ. ಇವಾಗ ಬ್ಯಾಕ್ ಸೈಡು ನೋಡಿ, ನನ್ನ ಕಟ್ಟಿಂಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ, ಇದು ಬ್ಯಾಕ್ ಸೈಡು 2.5 ಇಂಚು ಈ ರೀತಿ ಬ್ಯಾಕ್ ಸೈಡ್ ನೆಕ್ಕಿನ ವಿಡ್ತನ್ನು ಹಾಕೋಬೇಕು ಮೊದಲು. ಆಮೇಲೆ ಮತ್ತು ಫ್ರಂಟ್ ಪಾರ್ಟನ್ನು ಬ್ಯಾಕ್ ಪಾರ್ಟ್ ಮೇಲೆ ಇಟ್ಕೊಂಡು ಈ ರೀತಿ ನಮಗೆ ಬಟ್ಟೆನ ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ಆ ಥರ ಇಟ್ಕೊಂಡು ನೋಡಿ, ಈ ರೀತಿ ಇಟ್ಕೊಂಡು ಫ್ರಂಟ್ ಪಾರ್ಟ್ಗಿಂತ ಬ್ಯಾಕ್ ಪಾರ್ಟು 1.5 ಇಂಚು ಎಕ್ಸ್ಟ್ರಾ ಮಾರ್ಕನ್ನು ಹಾಕೋಬೇಕು. ಈ ರೀತಿ ನೋಡಿ, ಸ್ಟ್ರೇಟ್ ಲೈನನ್ನು ಎಳ್ಕೋಬೇಕು. ಮತ್ತು ಇಲ್ಲಿ ಫ್ರಂಟ್ ಪಾರ್ಟ್ಗಿಂತ ಬ್ಯಾಕ್ ಸೈಡು ಹಾಫ್ ಇಂಚು ಕಡಿಮೆ ತಗೋಬೇಕು. ಯಾಕಂದರೆ
ನಮಗೆ ಕಟ್ ಮಾಡಿದ ಮೇಲೆ ನಿಮಗೆ ತೋರಿಸ್ತೀನಿ ಯಾಕೆ ತೊಗೊಂಡಿದ್ದೆ 1/2 ಇಂಚು ಕಡಿಮೆ ಅಂತ. ನೋಡಿ ಇವಾಗ ಕಟ್ ಮಾಡ್ಕೋಬೇಕು ಈ ರೀತಿ. ಭಾಳ ಈಜಿ ಇದೆ ಫ್ರೆಂಡ್ಸ್. ಒಮ್ಮೆ ಅರ್ಥ ಆಯ್ತಂದರೆ ಕಟ್ಟಿಂಗು ತಾನಾಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ನೋಡಿ ನಾನು ಬ್ಯಾಕ್ ಪಾರ್ಟು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡು ಬಗಲ ಕಟ್ ಮಾಡಿದ್ದೀನಿ. ನೋಡಿ ಇವಾಗ ತೋರಿಸ್ತೀನಿ ಯಾಕೆ ಅಂತ. ನೋಡಿ ಇಲ್ಲಿ ಬಂತ 1/2 ಇಂಚು. ಇಲ್ಲಿ ನಾವು ಫ್ರಂಟ್ ಪಾರ್ಟು 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಮಾರ್ಕನ್ನು ಹಾಕ್ಕೊಂಡಿದ್ದೀವಿ. ಮೆಜರ್ಮೆಂಟ್ ಎಕ್ಸ್ಟ್ರಾ 1/2 ಇಂಚ್ ಇಟ್ಕೊಂಡು ಈ ರೀತಿ ಮಾರ್ಕನ್ನು ಹಾಕ್ಕೊಂಡಿದ್ದೀವಿ. ನೋಡಿ ಇಲ್ಲಿ ಟಕ್ಸ್ ಬಂದಮೇಲೆ ಇದು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಕರೆಕ್ಟಾಗಿ ಬರುತ್ತೆ. ಅದ್ರ ಸಲುವಾಗಿ 1/2 ಇಂಚು ಕಡಿಮೆ ತೊಗೊಂಡಿದ್ದೇನೆ ಬ್ಯಾಕ್ ಪಾರ್ಟು. ನೋಡಿ ಇವಾಗ ಸ್ಲೀವ್ಸನ್ನು ಕಟ್ ಮಾಡ್ಕೋತೀನಿ. ನೋಡಿ 1/2 ಇಂಚು ಇಲ್ಲಿ ನೋಡಿ ಇದು ಎಕ್ಸ್ಟ್ರಾ ಇದ್ದಿದ್ದನ್ನು ಕಟ್ ಮಾಡ್ಕೋಬೇಕು. ನೋಡಿ ನನಗೆ ಇಷ್ಟೇ ಬೇಕು. ಎಮ್ಮಿಂಗ್ ಮಾಡಬೇಕಲ್ಲ, ಇದು ಲೈನಿಂಗ್ ಬಟ್ಟೆ ಇಲ್ಲ, ಬ್ಲೌಸ್ ಪೀಸು, ಇದು ಸಾದಾ ಬ್ಲೌಸ್ ಪೀಸು. ಒಮ್ಮೆ 2 ಬ್ಲೌಸ್ ಪೀಸನ್ನ ಒಮ್ಮೆ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಲೆಂತು 8.5 ಇಂಚು ಪ್ಲಸ್ 1/2 ಇಂಚ್ ಮಾಡಿಕೊಂಡು 9.5 ಇಂಚಿಗೆ ಮಾರ್ಕು ಮತ್ತು 3 ಇಂಚಿಗೆ ಒಂದು ಮಾರ್ಕು. ನೋಡಿ ಈ ರೀತಿ ಮಾಡ್ಕೋಬೇಕು. ಮತ್ತು ಮೇಲಿಂದ ಕೆಳಗೆ ಇಲ್ಲಿ ಶೋಲ್ಡರ್ ಇಲ್ಲಿ ಮೇಲ್ಗಡೆ 3 ಇಂಚು ಡೌನ್ ತೊಗೊಂಡು ನಮಗೆ ಬಗಲ ಎಷ್ಟಿತ್ತು 7.5 ಇಂಚು ಇಟ್ಕೊಂಡು 1.5 ಮಾರ್ಜಿನನ್ನು ಇಟ್ಕೋಬೇಕು. ನೋಡಿ ಫಿಟ್ಟಿಂಗ್ ಎಷ್ಟು ಬೇಕು ನಿಮಗೆ ಅಷ್ಟು ಇಟ್ಕೊಂಡು ಅಲ್ಲಿ ಸ್ಟ್ರೇಟ್ ಲೈನನ್ನು ಎಳ್ಕೋಬೇಕು. ನೋಡಿ ರೌಂಡ್ ಶೇಪ್ ಯಾರಿಗೆಲ್ಲ ಬರಲ್ಲ ಈ ರೀತಿ ಇಟ್ಕೊಂಡು ನೀವು ರೌಂಡ್ ಶೇಪನ್ನು ಮಾಡ್ಕೊಳ್ಳಿ, ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್ ನಿಮಗೆ. ನೋಡಿ ಇವಾಗ ಫ್ರಂಟ್ ಪಾರ್ಟು ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಕೂಡ ನಾನು ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ ಇವಾಗ ಸ್ಲೀವ್ಸ್ ರೆಡಿಯಾಗಿದೆ, ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ಫ್ರಂಟ್ ಪಾರ್ಟು ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ ಸ್ಲೀವ್ಸ್ ಕೂಡ ಕಟ್ ಮಾಡಿದಾಯಿತು. ನೋಡಿ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಮತ್ತು ಸ್ಲೀವ್ಸು. ಇವಾಗ ಕ್ರಾಸ್ ಪಟ್ಟಿನ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಬಟ್ಟೆ ಅಡ್ಜಸ್ಟ್ ಮಾಡಿಕೊಂಡು ನಾವು ಮಾಡ್ಕೋಬೇಕು, ಕಟ್ ಮಾಡ್ಕೋಬೇಕು. ನೋಡಿ 4 ಇಂಚಿಗೆ ಒಂದು ಮಾರ್ಕು, 3 ಇಂಚಿಗೆ ಒಂದು ಮಾರ್ಕು ಮತ್ತು ಲೆಂತ್ ಎಷ್ಟಿದೆ 9.5 ಇಂಚಿದೆ. 9.5 ಇಂಚಿಗೆ 1 ಇಂಚು ಪ್ಲಸ್ ಮಾಡಿಕೊಂಡು ಇಲ್ಲಿ ಈ ಸೈಡಿಗೆ 3 ಇಂಚಿಗೆ 3 ಇಂಚು ಇಲ್ಲಿ ಲೈನನ್ನು ಡ್ರಾ ಮಾಡ್ಕೋಬೇಕು. ಮತ್ತು ಇಲ್ಲಿ ಕ್ರಾಸು 3.5 ಇಂಚು ತನಕ ಕ್ರಾಸನ್ನು ಮಾಡ್ಕೋಬೇಕು. ನೋಡಿ ಇವಾಗ ಕಟ್ ಮಾಡ್ಕೋತೀನಿ. ನೋಡಿ 2 ಕ್ರಾಸ್ ಪಟ್ಟಿ ಬಂತು. ಇವಾಗ ಇನ್ನೂ 2 ಬರಬೇಕು. ನೋಡಿ ಅದೇ ಕ್ರಾಸ್ ಪಟ್ಟಿನ ಮೇಲುಗಡೆ ಇಟ್ಕೊಂಡು ಟೋಟಲಾಗಿ 4 ಕ್ರಾಸ್ ಪಟ್ಟಿ ಬರಬೇಕು. ನೋಡಿ ಬಟ್ಟೆ ನಮಗೆ ಅಡ್ಜಸ್ಟ್ ಮಾಡಿಕೊಂಡು ನೋಡಿಕೊಂಡು ಇಲ್ಲಿ ಕಟ್ಟನ್ನು ಮಾಡ್ಕೋಬೇಕು. ನೋಡಿ ಕಟ್ ಮಾಡಿದಾಯಿತು. ನೋಡಿ ಫುಲ್ ಬ್ಲೌಸ್ ಕಟ್ಟಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ ಈ ಕಟ್ಟಿಂಗ್ ನಿಮಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ಹೇಳಿ.
ಮತ್ತು ನಾಳೆ ಮತ್ತೊಂದು ವಿಡಿಯೋ ನಿಮಗೆ ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.